ಕೆಆರ್ಪೇಟೆ ಪಟ್ಟಣದ ಎಪಿಎಂಸಿ ವಾಣಿಜ್ಯ ಮಳಿಗೆಗಳನ್ನು ನಿಯಮಾನುಸಾರ ಬಹಿರಂಗ ಹರಾಜು ಮಾಡುವಂತೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಡಿಎಸ್ ವೇಣು ಅವರು ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಹಲವು ವರ್ಷಗಳಿಂದ ಎಪಿಎಂಸಿ ಮಳಿಗೆಗಳನ್ನು ಕೆಲವರು ತಮ್ಮ ಹಿಡಿತದಲ್ಲಿ ಇಟ್ಟುಕೊಂಡು ಇಲಾಖೆಯ ನಿಯಮಗಳನ್ನು ಉಲ್ಲಂಘಿಸಿ ಹರಾಜು ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ವೇಣು ಅವರು ಮಾತನಾಡಿ, ಎಪಿಎಂಸಿ ವಾಣಿಜ್ಯ ಮಳಿಗೆಗಳನ್ನು ಬಲಾಢ್ಯರು ಹಲವಾರು ವರ್ಷಗಳಿಂದ ಇಲಾಖೆಯ ನಿಯಮ ಮೀರಿ ಹರಾಜು ಪ್ರಕ್ರಿಯೆ ನಡೆಸಿಕೊಂಡು ಬರುತ್ತಿದ್ದಾರೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಹಲವು ಬಾರಿ ಮನವಿ ಸಲ್ಲಿಸಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ದೂರಿದ್ದಾರೆ. ಬಹಿರಂಗ ಹರಾಜು ನಡೆಸದೆ ಬಾಡಿಗೆ ವಸೂಲಾತಿ ಸರಿಯಾಗಿ ಆಗದೆ ಇಲಾಖೆಗೆ ಆದಾಯದ ನಷ್ಟ ಉಂಟಾಗುತ್ತಿದೆ ಎಂದು ಹೇಳಿದರು. ಅಧಿಕಾರಿಗಳು ಗೌಪ್ಯವಾಗಿ ಬಾಡಿಗೆಯನ್ನ ಕಡಿಮೆ ಮಾಡಿ ಇಲಾಖೆಗೆ ವಂಚಿಸುತ್ತಿದ್ದಾರೆ ಎಂಬ ಸಂಶಯವಿದೆ ಎಂದು ಅವರು ತಿಳಿಸಿದರು. ಡಿಸೆಂಬರ್ 2ರಂದು ನಡೆಯಲಿರುವ ಬಹಿರಂಗ ಹರಾಜು ಪ್ರಕ್ರಿಯೆ ಬಗ್ಗೆ ಯಾರಿಗೂ ಮಾಹಿತಿ ತಿಳಿಯಬಾರದು ಎಂದು ಅಧಿಕಾರಿಗಳು ರಾಜ್ಯ ಮಟ್ಟ ಹಾಗೂ ಪ್ರಾದೇಶಿಕ ಪತ್ರಿಕೆಗಳಲ್ಲಿ ಪ್ರಕಟಣೆ ನೀಡದೆ ಬಲಾಢ್ಯರಿಗೆ ಅನುಕೂಲ ಮಾಡಿಕೊಡುವ ರೀತಿಯಲ್ಲಿ ನಡೆದುಕೊಳ್ಳುತ್ತಿದ್ದಾರೆ ಎಂದು ವೇಣು ಆರೋಪಿಸಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು, ಮೇಲಾಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಕಾನೂನು ಬಾಹಿರವಾಗಿ ನಡೆಯುತ್ತಿರುವ ಹರಾಜು ಪ್ರಕ್ರಿಯೆಯನ್ನ ತಡೆದು ನಿಯಮಾನುಸಾರ ಬಹಿರಂಗ ಹರಾಜು ನಡೆಸಬೇಕು ಎಂದು ಆಗ್ರಹಿಸಿದ್ದಾರೆ. ಇದರ ಜೊತೆಗೆ ಅರ್ಹ ಫಲಾನುಭವಿಗಳು ಮತ್ತು ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಹರಾಜು ಪ್ರಕ್ರಿಯೆಯ ಮಾಹಿತಿಯನ್ನ ಪ್ರಕಟಿಸಬೇಕು ಎಂದು ಒತ್ತಾಯಿಸಿದರು. ನಿಯಮಾನುಸಾರ ಹರಾಜು ಪ್ರಕ್ರಿಯೆ ನಡೆಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಸಮಿತಿಯವರು 12 ಮಳಿಗೆಗಳನ್ನ ಬಹಿರಂಗ ಹರಾಜಿಗೆ ಕರೆದಿದ್ದಾರೆ. ಆ ಬಹಿರಂಗ ಹರಾಜು 1ನೇ ತಾರೀಕು ಕಡೆ ದಿನಾಂಕ ಇದೆ. ಅಪ್ಲಿಕೇಶನ್ ಹಾಕ್ಕೊಂಡು ಹರಾಜು ಪ್ರಕ್ರಿಯೆಗೆ ಏನು ಪಾಲ್ಗೊಳ್ಬೇಕು, 1ನೇ ತಾರೀಕು ಕಡೆಯ ದಿನಾಂಕ ಇದೆ. 2ನೇ ತಾರೀಕು ಆ ಬಹಿರಂಗ ಹರಾಜಿಗೆ ಪಾಲ್ಗೊಳ್ಳುವಂಥ ದಿನಾಂಕನ ಅವತ್ತು ನಿಗದಿ ಮಾಡಿದ್ದಾರೆ. ಆದರೆ ಆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯವರು ಏನು ಮಾಡಿದ್ದಾರೆ ಅಂದರೆ 6ನೇ ತಾರೀಕು ಮತ್ತು 12ನೇ ತಾರೀಕು ಅಲ್ಲಿ ಪಾಲ್ಗೊಳ್ಳುವಂಥ ನಾಗರಿಕರನ್ನ ಒಂದು ದಾರಿ ತಪ್ಪಿಸ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅಲ್ಲಿರೋರಿಗೆ ಮುಂದುವರಿಸಬೇಕು, ಅಲ್ಲಿರುವಂಥ ಪಟಶಕ್ತಿಗಳಿಗೆ ಮುಂದುವರಿಸಬೇಕು ಅಂತೇಳಿ ಅವ್ರು ಏನು ಮಾಡಿದ್ದಾರೆ ಅಂದರೆ 2 ನೋಟಿಫಿಕೇಷನ್ ಹೊಡಿಸಿದ್ದಾರೆ. ಆ 2 ನೋಟಿಫಿಕೇಷನ್ನು ಏನಾದ್ರು 6ನೇ ತಾರೀಕು ಒಂದಿದೆ, 12ನೇ ತಾರೀಕಿಂದ ಅಲ್ಲಿ ಅಧಿಕಾರಿಗಳನ್ನ ಕೇಳಿಕೊಂಡು ಮಾಹಿತಿ ತಗೊಂಡು ಜನಸಾಮಾನ್ಯರು ಅಲ್ಲಿ ಒಂದು ಅಪ್ಲಿಕೇಶನ್ ಹಾಕೊಳ್ಳುವಂಥದ್ದನ್ನ ತಾಲೂಕಿನ ನಾಗರಿಕರು ಮಾಡಬೇಕು. ಜೊತೆಗೆ ನಾವು ಹಿಂದೆ 1 ವರ್ಷದ ಹಿಂದೆಯೇ ಏನು ಉಪನಿರ್ದೇಶಕರು ಕೃಷಿ ಉತ್ಪನ್ನ ಮಾರುಕಟ್ಟೆ ಮಂಡ್ಯ, ಜೊತೆಗೆ ಕಾರ್ಯದರ್ಶಿಗಳು ಕೃಷಿ ಉತ್ಪನ್ನ ಮಾರುಕಟ್ಟೆ ಕೆಆರ್ಪೇಟೆ ಇಬ್ಬರಿಗೂ ಅಪ್ಲಿಕೇಶನ್ ಕೊಟ್ಟಿದ್ದೀವಿ. ಏನಂತ ಅಂದರೆ ನಿಯಮಾನುಸಾರ ಇವತ್ತು ಏನು ಸ್ಥಳೀಯ ಪತ್ರಿಕೆ ಇರ್ಬೋದು ಮತ್ತು ರಾಜ್ಯ ಪತ್ರಿಕೆ ಇರ್ಬೋದು, 2 ಪತ್ರಿಕೆಗಳು ಸ್ಥಳೀಯವಾಗಿ ಕೃಷ್ಣರಾಜಪೇಟೆಯಲ್ಲಿ ಅತಿ ಹೆಚ್ಚು ಪ್ರಚಲಿತ ಇರುವ ಪತ್ರಿಕೆಗಳಲ್ಲಿ ಟೆಂಡರ್ ಪ್ರಕಟಣೆ ಇದೆ, ಅದನ್ನ ನೀವು ಹಾಕಬೇಕು. ಜೊತೆಗೆ ಸ್ಥಳೀಯ ಪತ್ರಕರ್ತರು ಕರೆದು ಅದ್ರ ಬಗ್ಗೆ ಮಾಹಿತಿ ನೀಡಬೇಕು, ಮುಂದಷ್ಟು ಕರಪತ್ರ ಮಾಡಿ ಹಂಚಬೇಕು ಅಂತೇಳಿ 1 ವರ್ಷದಿಂದ ಅರ್ಜಿಯನ್ನು ನಾವು ಆ ಇಲಾಖೆಗಳು ಕೊಟ್ಟಿದ್ವಿ. ಆದರೆ ಯಾವುದನ್ನೂ ಸಹ ಮಾಡಿಲ್ಲ ಅಧಿಕಾರಿಗಳು. ಏನಕ್ಕೆ ಇದರ ಹುನ್ನಾರ ಏನಿದೆ, ಕಣ್ಣ ಮುಚ್ಚಲೆ ಆಟಕ್ಕೆ ಏನಿದೆ, ಯಾಕೆ ಕಾನೂನು ಪಾರದರ್ಶಕತೆ ಯಾಕೆ ಅದಿಲ್ವಾ? ಅಂದರೆ ಈ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಧಿಕಾರಿಗಳಿಗೆ ಏನು ಬಂದಿದೆ ಅವ್ರಿಗೆ? ಇವತ್ತು ಆ ಪ್ರಕಟಣೆ ನೋಟಿಫಿಕೇಶನ್ ಹೊಡೆದು ಇದುವರೆಗೆ ಯಾವ ನಾಗರಿಕರಿಗೂ ಗೊತ್ತಿಲ್ಲ, ಪಟ್ಟಣದ ಯಾವ ನಾಗರಿಕರಿಗೂ ಗೊತ್ತಿಲ್ಲ. ನಾನು ಅದರ ಮೇಲಧಿಕಾರಿಗಳ ಕೇಳ್ಕೊಂಡು ಹೋದಂಥ ಸಂದರ್ಭದಲ್ಲಿ ಆ ಕಾಗದ ಪತ್ರಗಳು ನನಗೆ ಅಧಿಕಾರಿಗಳು ಕೊಡ್ತಾರೆ. 12 ಮಳಿಗೆಗಳನ್ನ ಬಹಿರಂಗ ಹರಾಜಿಗೆ ಕರೆದಿದ್ದಾರೆ.